ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಿತ್ತಾಟ ಜೋರಾಗಿದೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಮತ್ತೆ ಕೋರ್ ಕಮಿಟಿ ಸಭೆಗೆ ಬಿಜೆಪಿ ನಿಯೋಗ ಮುಂದಾಗಿದೆ. ಬಿಜೆಪಿಯೊಳಗಿನ ಆಂತರಿಕ ಕಿತ್ತಾಟ ಸದ್ಯಕ್ಕೆ ಬ್ರೇಕ್ ಬೀಳುತ್ತಾ ಇದಕ್ಕೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಮತ್ತೆ ಕೋರ್ ಕಮಿಟಿ ಸಭೆಗೆ ಬಿಜೆಪಿ ನಿಯೋಗ ಈಗ ಮುಂದಾಗಿದೆ. ಅಕ್ಟೋಬರ್ 6ರಂದು ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ಇದೆ. 10 ದಿನದ ಒಳಗೆ ಮತ್ತೊಂದು ಸಭೆಗೆ ಮುಂದಾದ ಕೇಸರಿ ಪಡೆ. ಜಿಎಂ ಸಿದ್ದೇಶ್ವರ್, ರೇಣುಕಾಚಾರ್ಯ ಟೀಮ್ ಭಿನ್ನಾಭಿಪ್ರಾಯ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಈ ಒಂದು ವಿಚಾರಕ್ಕೆ ಬಹಳ ಭಿನ್ನಾಭಿಪ್ರಾಯ ಇದೆ. ಮಳೆ ಹಾನಿ ವಿಚಾರವಾಗಿ ನಾಯಕರ ಪ್ರವಾಸದ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಪಕ್ಷ ಸಂಘಟನೆ ಸೇರಿ ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ಇನ್ನು ಬಿಜೆಪಿಯಲ್ಲೂ ಕೂಡ ಆಂತರಿಕವಾಗಿ ಸಾಕಷ್ಟು ಕಿತ್ತಾಟಗಳಿವೆ. ಹಾಗಾಗಿ ಇದಕ್ಕೇನಾದ್ರು ಬ್ರೇಕ್ ಬೀಳುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಮತ್ತೆ ಕೋರ್ ಕಮಿಟಿ ಸಭೆ ಮಾಡಲಿಕ್ಕೆ ಅಂತ ಬಿಜೆಪಿ ನಿಯೋಗ ಪ್ಲಾನ್ ಕೂಡ ಮಾಡ್ಕೊಂಡಿದೆ. ಅಕ್ಟೋಬರ್ 6ರಂದು ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ಇರುತ್ತೆ. ಈ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಚರ್ಚೆಯನ್ನು ಕೂಡ ಮಾಡ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಸಾಹಿತ್ಯ ಈಗಾಗಲೇ ಬಿಜೆಪಿ ಕಳೆದ 1 ವರ್ಷದಿಂದ ಕೂಡ ಆಂತರಿಕ ಕದನ ಏನು ಪ್ರಾರಂಭವಾಗಿದೆ. ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅಂತ ಒಂದಿಷ್ಟು ನಾಯಕರು ಪಟ್ಟಿಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರ ಬಣ ಕೂಡ ಪಟ್ಟಿಡಿದ್ರು. ಆದ್ರೆ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಎಲ್ಲೋ ಒಂದ್ ಕಡೆ ಇನ್ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬಹುದು. ರೆಬಲ್ಸ್ ಬಣ ಏನ್ ಗುರುತಿಸಿಕೊಂಡಿತ್ತು, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಇವರೆಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆದಂತೆ ಕಂಡು ಬರುತ್ತಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವರು ತೀವ್ರವಾಗಿ ಏನಾದ್ರೂ ವಾಗ್ದಾಳಿಯನ್ನ ನಡೆಸೋದು ವಿಜೇಂದ್ರ ವಿರುದ್ಧ ಈ ರೀತಿಯಾಗಿ ಏನಾದ್ರು ಮಾಡಿದ್ರೆ, ಒಂದ್ ವೇಳೆ ವಿಜೇಂದ್ರ ಆಪ್ತ ಬಣವನ್ನ ಉಳಿಸಿಕೊಂಡು ಅಂದ್ರೆ ವಿರೋಧಿ ಬಣ ರೆಬಲ್ಸ್ ನವರಿಗೆ ಯಾರಿಗೂ ಕೂಡ ಉಚ್ಚಾಟನೆ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬಂತೇನೋ. ಬಹುತೇಕವಾಗಿ ಆ ನಿಟ್ಟಿನಲ್ಲಿ ರೆಬಲ್ಸ್ ಕೂಡ ಇನ್ಆಕ್ಟಿವ್ ಆಗಿದ್ದಾರೆ ಸದ್ಯದ ಮಟ್ಟಿಗೆ ಬಿಜೆಪಿಯಲ್ಲಿ ಅಂತಾನೆ ಹೇಳ್ಬೋದು. ಅದನ್ನ ಹೊರತುಪಡಿಸಿ ಈಗಾಗಲೇ ದಾವಣಗೆರೆ ಜಿಲ್ಲೆಯ ಭಿನ್ನಾಭಿಪ್ರಾಯ ಏನಿತ್ತು, ಈ ಬಗ್ಗೆ ಕೂಡ ಅಮಿತ್ ಶಾ ಕಳೆದ ಬಾರಿ ರಾಜ್ಯಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ವಿಚಾರನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿ ತಿಳಿಸಿದ್ರು. ದಾವಣಗೆರೆಯಲ್ಲಿ ನಿಮ್ಮ ಭಿನ್ನಾಭಿಪ್ರಾಯದಿಂದ ನಾವು ಆ ಕ್ಷೇತ್ರವನ್ನ ಕಳೆದುಕೊಂಡಿದ್ದೇವೆ, ಇಲ್ಲಾಂದ್ರೆ ನಾವು ಗೆಲ್ತಿದ್ವಿ ಅನ್ನೋ ಒಂದು ಮಾತುಗಳನ್ನ ಅಮಿತ್ ಶಾ ಅವರೇ ಖುದ್ದಾಗಿ ಆಡಿರೋದ್ರಿಂದ ಪದೇ ಪದೇ ಹೈಕಮಾಂಡ್ ನಾಯಕರಾಗಿರೋದು ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಮತ್ತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದ್ ರೀತಿಯಾಗಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನೇ ಇಟ್ಕೊಂಡು ದಾವಣಗೆರೆ ಕ್ಷೇತ್ರವನ್ನ ಫೋಕಸ್ ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲಿ ರೇಣುಕಾಚಾರ್ಯ ವರ್ಸಸ್ ಸಿದ್ದೇಶ್ವರ್ ಫೈಟ್ ಪದೇ ಪದೇ ನಡೀತಾನೆ ಇತ್ತು. ಅದನ್ನ ಭಿನ್ನಮತವನ್ನ ಶಮನಗೊಳಿಸೋದಕ್ಕೆ ರವಿಕುಮಾರ್ ಹಾಗೂ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಬಳಿಕ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ ಅವರ ನೇತೃತ್ವದಲ್ಲಿ ಇನ್ನೊಂದು ಮೀಟಿಂಗ್ ಆಗುತ್ತೆ. ಬಳಿಕ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಮತ್ತೆ ಈ 6ನೇ ತಾರೀಕು ಕೂಡ ಒಂದು ಭಿನ್ನಮತ ಶಮನಗೊಳಿಸುವಂತ ಮೀಟಿಂಗ್ ಕೂಡ ನಡೆಯುತ್ತೆ. ಅದಾದ ಬಳಿಕ ಅದೇ 6ನೇ ತಾರೀಕು ಮತ್ತೊಂದು ಕೋರ್ ಕಮಿಟಿ ಸಭೆ ಮೀಟಿಂಗ್ ಕೂಡ ಇದೆ. ಈಗಾಗಲೇ 27ನೇ ತಾರೀಕು ಮೊನ್ನೆ ಅಷ್ಟೇ ನಡೆದಿತ್ತು. ಆಗಿದ್ದ ಒಂದು 9 ದಿನಕ್ಕೆ ಮತ್ತೆ ಕೋರ್ ಕಮಿಟಿ ಮಾಡ್ತಿದ್ದಾರೆ. ಒಂದ್ ಕಡೆ ಬಿಜೆಪಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಆಕ್ಟಿವ್ ಆಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯದಲ್ಲಿ ಏನ್ ಸಮೀಕ್ಷೆ ನಡೀತಿದೆ, ಆರ್ಥಿಕ ಮತ್ತು ಸಾಮಾಜಿಕ ಈ ಸಮೀಕ್ಷೆ ನಡೀತಿದೆ. ಈ ಸಮೀಕ್ಷೆಗೆ ಈಗಾಗಲೇ ಕೆಲವೊಂದಿಷ್ಟು ನಾಯಕರು ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಮತ್ತು ತೇಜಸ್ವಿ ಸೂರ್ಯ ಆಗಿರ್ಬೋದು ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ, ಮತ್ತೆ ಈ ಕಡೆ ಬಿಜೆಪಿ ನಾಯಕರಾದಂತ ವಿಜೇಂದ್ರ ಹಾಗೂ ಅಶೋಕ್ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಇದ್ರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿದೆ. ನಾವು ಯಾವ ರೀತಿಯಾಗಿ ಇದನ್ನ ಎದುರಿಸಬೇಕು ಎಂಬ ಒಂದಿಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಅದಾದ ಬಳಿಕ ಈಗಾಗಲೇ GST ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ರು. ಆ ರಿಲ್ಯಾಕ್ಸೇಷನ್ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೆಯುತ್ತೆ. ಅದಾದ ಬಳಿಕ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ಯಾವ್ಯಾವ್ದು ನಡೀತಾ ಇದೆ, ಯಾವ್ಯಾವ್ದು ನಡೀತಿಲ್ಲ, ಇದನ್ನ ಸರ್ಕಾರಿ ವಿರೋಧಿ ಅಲೆ ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಎಂಬ ಚರ್ಚೆ ಕೂಡ ನಡೆಯುತ್ತೆ. ಅದು ಇನ್ನುಳಿದಂತೆ ಪಕ್ಷ ಸಂಘಟನೆ ಒಂದಿಷ್ಟು ಚಟುವಟಿಕೆಗಳು ಯಾವ ರೀತಿಯಾಗಿ ನಾವು ಮುಂದಾಗ್ಬೇಕು, ನೆಕ್ಸ್ಟ್ ZPTP ಚುನಾವಣೆಗೆ ಯಾವ ರೀತಿಯಾಗಿ ತಯಾರಾಗಬೇಕು, ಮತ್ತೆ ಮುಂಬರುವಂತ ಈಗಾಗಲೇ GPA ಚುನಾವಣೆ ಕೂಡ ಬರುವಂತ ಸಾಧ್ಯತೆಗಳಿದೆ ಇನ್ನೇನ್ ಕೆಲವೇ ದಿನಗಳಲ್ಲಿ. ಅದಕ್ಕೂ ಕೂಡ ಪೂರ್ವಭಾವಿ ತಯಾರಿಗಳು ನಾವ್ ಏನೇನ್ ಮಾಡ್ಕೋಬೇಕು ಅಂತ ಒಂದಿಷ್ಟು ಚರ್ಚೆಗಳನ್ನ ಇವತ್ತಿನ ಅಜೆಂಡವಾಗಿ ಇಟ್ಕೊಂಡಿದ್ದಾರೆ. ಮತ್ತೆ ಇವತ್ತಿನ ಸಭೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಮತ್ತೆ ಇನ್ನುಳಿದಂತೆ ಕಳೆದ ಬಾರಿ ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡ ಅವರು ಗೈರಾಗಿದ್ರು. ಮತ್ತೆ ಈ ಕೋರ್ ಕಮಿಟಿಯಲ್ಲಿ ಭಾಗಿಯಾಗ್ತಾರೋ ಇಲ್ಲೋ ಅನ್ನೋದೇ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.